ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿನ್ನೆ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಬಯೋಮೆಟ್ರಿಕ್ ಬಗ್ಗೆ. ಸೊ ಅದ್ರ ಬಗ್ಗೆ ತುಂಬ ಜನರಿಗೆ ಡೌಟ್ಸ್ ಇದೆ. ಲೈಕ್ ಒನ್ ಟೈಮ್ ಹಾಕಬೇಕಾ, ಲೈಫ್ ಟೈಮ್ ನಾವು ಹಾಗೆ ಹಾಕ್ತಾನೆ ಇರಬೇಕು, ಎಲ್ಲಿ ಹೋಗಿ ಹಾಕಬೇಕು, ಸೊ ಎಲ್ಲ ಕೇಳ್ತಾ ಇದ್ರಿ. ಸೊ ಇವತ್ತಿನ ವೀಡಿಯೋದಲ್ಲಿ ಫುಲ್ ಕ್ಲಾರಿಟಿ ಕೊಡ್ತೀನಿ ಈ ಬಯೋಮೆಟ್ರಿಕ್ ಬಗ್ಗೆ. ಬಿಕಾಸ್ ಇದು ನೀವು ತಿಳ್ಕೊಂಡ್ರಿ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಮಂತ್ಲಿ ಬರುತ್ತೆ. ನೀವು ಕೊಡಲಿಲ್ಲ ಅಂತಂದರೆ ಮತ್ತೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಯಾರೆಲ್ಲ ನಿಮಗೆ ಗೃಹಲಕ್ಷ್ಮಿಯವರು ಗೊತ್ತಿದ್ದಾರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ಯುವ ನಿಧಿದ ಬಗ್ಗೆ ಇಲ್ಲಿ ಒಂದು ವೀಕಂದು 1 ಮಂತ್ ಆಯಿತು ಅಮೌಂಟ್ ಫೇಕ್ ಹೇಳಿದ್ದೀರಿ ಅನಿಸುತ್ತೆ ಅಂತ ಹೇಳಿ ಕವಿತಾ ಅವರು ಕಾಮೆಂಟ್ಸ್ ಮಾಡಿದ್ದಾರೆ. ನೋಡಿ ಕವಿತಾ ಅವರೇ, ನನಗೆ ಫೇಕ್ ಹೇಳಿ ನನಗೇನೋ ಫೇಕ್ ಹೇಳಿದರೆ ನಿಜ ಹೇಳಿದರೆ ಅಂತ ದುಡ್ಡು ಸಿಗುತ್ತೆ ಅಂತ ಏನಿಲ್ಲ. ನನಗೇನು ಅಪ್ಡೇಟ್ ಸಿಗುತ್ತೆ ನಾನು ಅದು ಹೇಳ್ತಾ ಇದ್ದೀನಿ. ಆ್ಯಂಡ್ ಯುವ ನಿಧಿದು ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ಬಟ್ ಬಂದಿಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಅವ್ರು ಬಂದಿಲ್ಲ ಅಂತಂದರೆ ನನ್ನ ಅಕೌಂಟಿಂದ ಅಂತೂ ದುಡ್ಡು ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಇದು ಸಿಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, ಸೊ ಬಯೋಮೆಟ್ರಿಕ್ ಬಗ್ಗೆ ಇವಾಗ ಹೇಳೋಣ. ಸೊ ಏನಪ್ಪ ಅಂತಂದರೆ, ಮೊದಲೆಲ್ಲ ನಿಮಗೆ ಗೃಹಲಕ್ಷ್ಮಿ ತೊಗೋಬೇಕು ಅಂತಂದರೆ ಲೈಫ್ ಸರ್ಟಿಫಿಕೇಟ್ ಅಂತ ಕೇಳ್ತಾಯಿದ್ರು. ನೀವು ಲೈಫ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು. ಬಟ್ ಇವಾಗ ತುಂಬ ಜನರು ಏಜ್ ಆಗಿರೋರು ಇರ್ತಾರೆ, ಅಜ್ಜಿಯಂದರು, ಅವರೆಲ್ಲ ತೊಗೊಳ್ತಾ ಇರ್ತಾರಲ್ವ ದುಡ್ಡು. ಸೊ ಅವರೆಲ್ಲ ಎಲ್ಲಿ ಹೋಗಿಬಿಟ್ಟು ಈ ಸರ್ಟಿಫಿಕೇಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಲೈಕ್ ಒಂಥರ ಸ್ಟ್ರೈಕ್ ಮಾಡಿದರು. ಹಾಗಾಗಿ ಈ ಲೈಫ್ ಸರ್ಟಿಫಿಕೇಟ್ ಅನ್ನೋದು ಕ್ಯಾನ್ಸಲ್ ಮಾಡಿಬಿಟ್ರು. ಓಕೆ, ಸೊ ಇವಾಗ ಈ ಒಂದು ಬಯೋಮೆಟ್ರಿಕ್ ಅಂತ ಕಡ್ಡಾಯ ಮಾಡಿದ್ದಾರೆ. ಸೊ ಇದು ಕಂಪಲ್ಸರಿ ನೀವು ಮಾಡಿಸ್ಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಅಮೌಂಟ್ ಬರೋದನ್ನು ಸ್ಟಾಪ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ರೇಷನ್ ತೊಗೊಲಿಕ್ಕೆ ಅಂತ ಅಂಗನವಾಡಿಗೆ ಹೋಗ್ತೀರಾ. ಬಟ್ ರೇಷನ್ ನೀವು ರಿಸೀವ್ ಮಾಡ್ಕೋಬೇಕು ಅಂತಂದರೆ ಕಂಪಲ್ಸರಿ ನೀವು ಬಯೋಮೆಟ್ರಿಕ್ ಕೊಡಲೇಬೇಕು. ಬಯೋಮೆಟ್ರಿಕ್ ಕೊಡಲಿಲ್ಲ ಅಂತಂದರೆ ನಿಮಗೆ ರೇಷನ್ ಸಿಗೋದಿಲ್ಲ. ಬಟ್ ಈ ಅಂಗನವಾಡಿ ಬಯೋಮೆಟ್ರಿಕ್ ಹೇಗೆ ಅಂತಂದರೆ ನೀವು ಪ್ರತಿ ತಿಂಗಳು ಕೊಡಬೇಕಾಗತ್ತೆ ಬಯೋಮೆಟ್ರಿಕ್, ಹೌದಲ್ವಾ. ಬಟ್ ಈ ಗೃಹಲಕ್ಷ್ಮಿಗೆ ಹಾಗಲ್ಲ, 1 ಟೈಮ್ ಅಷ್ಟೇ ನೀವು ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ನೀವು ಬಯೋಮೆಟ್ರಿಕ್ ಕೊಟ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ರಿಸೀವ್ ಆಗುತ್ತೆ. ಸೊ 1 ಟೈಮ್ ಬಯೋಮೆಟ್ರಿಕ್ ಅಷ್ಟೇ ಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಈ 1 ಟೈಮ್ ಬಯೋಮೆಟ್ರಿಕ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಹೋಗಿ ನಾವು ಬಯೋಮೆಟ್ರಿಕ್ ಕೊಡಬೇಕು ಅನ್ನೋದನ್ನು ಪ್ರಶ್ನೆ. ಸೊ ಏನಿಲ್ಲ, ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಎಲ್ಲಿ ಹೋಗಿ ಹಾಕಿದ್ರಿ ಹೇಳಿ, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಿದ್ರಿ. ಸೊ ಸೇಮ್ ಥಿಂಗ್ ನೀವು ಬಯೋಮೆಟ್ರಿಕ್ ಕೂಡ ಅಲ್ಲಿನೇ ಹೋಗಿ ಈ ಒಂದು ಬಯೋಮೆಟ್ರಿಕ್ನ ಕೊಡಬೇಕು. ಬಟ್ ಹೋಗುವಾಗ ನಿಮ್ಮ ರೇಷನ್ ಕಾರ್ಡ್ ಅಂದರೆ ಗೃಹಲಕ್ಷ್ಮಿಯರ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಕೂಡ ನಿಮ್ಮ ಹತ್ರನೇ ಇರಬೇಕು. ಬಿಕಾಸ್ ನೀವು ಬಯೋಮೆಟ್ರಿಕ್ ಕೊಟ್ಟಾಗ ನಿಮಗೆ OTP ಬರುತ್ತೆ ಆ ಮೊಬೈಲ್ ನಂಬರ್ಗೆ. ಸೊ ಆವಾಗ OTP ಕೊಟ್ಬಿಟ್ಟು ನೀವು ಬಯೋಮೆಟ್ರಿಕ್ನ ಸಬ್ಮಿಟ್ ಮಾಡಬೇಕು, ಅಂದರೆ ಅಪ್ಡೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಾಯಿತು. ಇವಾಗ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಇದು ಸ್ಟಾರ್ಟ್ ಆಗಲಿಕ್ಕೆ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸಿದ್ದರಾಮಯ್ಯ ಸರ್ ಅವರು ಹೇಳಿದರು, ನಾವು ಟೈಮ್ ಕೊಡ್ತೀವಿ, ದಿನಾಂಕ ಮೆನ್ಷನ್ ಮಾಡ್ತೀವಿ. ಸೊ ಆ ಟೈಮ್ಗೆ ಬಂದು ನೀವು ಬಯೋಮೆಟ್ರಿಕ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಡೇಟ್ ಆ್ಯಂಡ್ ಟೈಮ್ ಮೆನ್ಷನ್ ಮಾಡಿಲ್ಲ. ಅದು ಏನಾದರೂ ಮೆನ್ಷನ್ ಮಾಡಿದಾಗ ನನ್ನ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆ, ಸೊ ಈ ಬಯೋಮೆಟ್ರಿಕ್ ಬಗ್ಗೆ ಎಲ್ಲನೂ ಡೀಟೇಲ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಪಿಂಚಣಿ ಅಮೌಂಟು 1 ವೀಕಿಂದ ಸ್ಟಾರ್ಟ್ ಆಗಿದೆ ಎಲ್ಲರೂ ಅಕೌಂಟ್ಗೆ ಕ್ರೆಡಿಟ್ ಆಗಲಿಕ್ಕೆ. ಸೊ ನಿಮಗೆ ಪಿಂಚಣಿ ಅಮೌಂಟ್ ಬಂದಿದೆಯಾ ಅಲ್ವಾ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ಪಿಂಚಣಿದ ಅಮೌಂಟ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಹಾಗೆ ಗೃಹಲಕ್ಷ್ಮಿದು 30ನೇ ಕಂತಿನ ಅಮೌಂಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ, ನಮಗೆ ಬಂದಿಲ್ಲ 30ನೇ ಕಂತು ಅಂತ ಹೇಳಿ. ಸೊ ನಾಟ್ ಟು ವರಿ, ಬಿಕಾಸ್ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಯಾವ್ದೆಲ್ಲ ಪೆಂಡಿಂಗ್ ಇದೆ ಅವ್ರದ್ದೆಲ್ಲರದ್ದು ನಾವು 31st ಮೇಯಲ್ಲಿ ನಾವು 30ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯುವ ನಿಧಿದಂತೂ ವೆಯ್ಟ್ ಮಾಡಿ ಗೈಸ್, ಅದು ಕೂಡ ಶೀಟ್ ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ 100% ನಿಮಗೂ ಯುವ ನಿಧಿ ಅಮೌಂಟ್ ಕೂಡ ರಿಲೀಸ್ ಆಗುತ್ತೆ, ನಾಟ್ ಟು ವರಿ. ಸೊ ವಿಡಿಯೋ ಯೂಸ್ಫುಲ್ ಅಂದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.